ಎಲ್ಲರಿಗೂ ನಮಸ್ಕಾರ. ಸರಿತಾ ವಿಲೇಜ್ ವ್ಲಾಗ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಕಳಲೆ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಕಳಲೆ ಕಟ್ ಮಾಡಿ ತಂದ ತಕ್ಷಣ ಈ ಥರ ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ನೀರಲ್ಲಿ ನೆನೆಯೋಕೆ ಹಾಕಬೇಕು. ಇಲ್ಲಾಂದರೆ ಹಾಗೆ ಇಟ್ವಿ ಅಂತ ಅಂದರೆ ಅದು ಬೆಳೆದು ಬಿಡುತ್ತೆ, ಆವಾಗ ತಿನ್ನೋಕೆ ಚೆನ್ನಾಗಾಗೋದಿಲ್ಲ. ಹಾಗಾಗಿ ಕಟ್ ಮಾಡಿಕೊಂಡು ಈ ಥರ ನೆನೆಸಿಡಬೇಕು. 3 ದಿನ ಆದಮೇಲೆ ಇದನ್ನು ಸಾಂಬಾರು ಮಾಡೋದು. ನೋಡಿ, ನಾನು ಇದಕ್ಕೆ ಹಾಕಲಿಕ್ಕೆ ಕಡಲೆನ ನೆನೆಸಿಟ್ಕೊಂಡಿದ್ದೀನಿ. ಈಗ ಬನ್ನಿ ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ. ಕೊತ್ತಂಬರಿ, ಹಸಿ ಶುಂಠಿ, ಜೀರಿಗೆ ಮತ್ತು ಘಮಕ್ಕಾಗಿ ಚಕ್ಕೆ ಲವಂಗ ಹಾಕ್ಕೊಳ್ತಿದ್ದೀನಿ. ಮತ್ತು ಕಾಳುಮೆಣಸು, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಶುಂಠಿ ಬೇಕಾದರೆ ತೊಗೋಬೋದು, ಇಲ್ಲಾಂದರೆ ಇಲ್ಲ. ನಾನು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆ ಕಾಯಕ್ಕೆ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಅಡುಗೆಗೆ ಬಳಸೋದು ಕೊಬ್ಬರಿ ಎಣ್ಣೆ, ಜಾಸ್ತಿ ಹೆಲ್ತಿಗೆ ಒಳ್ಳೆಯದು ಅಂತ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಬಳಸ್ತೀನಿ. ಈಗ ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ನೀವು ಕೂಡ ಚಕ್ಕೆ ಲವಂಗ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಅವಾಯ್ಡ್ ಕೂಡ ಮಾಡ್ಬೋದು. ಮತ್ತು ಶುಂಠಿನೂ ಅಷ್ಟೇ, ಬೇಕು ಅಂದರೆ ಹಾಕ್ಕೊಳ್ಬೋದು ಇಷ್ಟ ಆದವರು. ನಾನು ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ. ಶುಂಠಿ ಹಾಕೋದ್ರಿಂದ ಒಳ್ಳೆಯದೇ, ಹೆಲ್ತ್ಗೆಲ್ಲ ಒಳ್ಳೆಯದು. ಕಳಲೆನ ತಂದ ತಕ್ಷಣ ಸಣ್ಣದಾಗಿ ಹೆಚ್ಚಿ ನೀರಿಗೆ ಹಾಕಿ ತೆಗೆದಿಡಬೇಕು. 3 ದಿನ ನೆನೆಸಿಟ್ರೆ ತುಂಬ ಒಳ್ಳೆಯದು. ಮತ್ತು ಅದಕ್ಕೆ ಅಕ್ಕಿ ತೊಳೆದಿರೋ ನೀರಿರುತ್ತಲ್ಲ, 1-2 ಸರಿ ತೊಳೆದಾದ್ಮೇಲೆ 3ನೇ ಸರಿ ನೀರಿರುತ್ತಲ್ಲ, ಅದನ್ನು ಅದಕ್ಕೆ ಹಾಕಿ ಕಚ್ಚು ಅಂತ ಕರಿತೀವಿ ನೋಡಿ, ಅದನ್ನು ಕಳಲೆಗೆ ಹಾಕಿ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಕಳಲೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತೆ ಅಂತ. ಮತ್ತು ಅದರಲ್ಲಿ ಕಹಿ ಅಂಶಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ ಅಂತ ನಾವು ಹೀಗೆ 3 ದಿನ ನೆನೆಸಿಡ್ತೀವಿ ಕಚ್ಚಿನಲ್ಲಿ. ಈಗ ನೋಡಿ, ಇದು ಫ್ರೈ ಆಗ್ತಾಯಿದೆ. ಮತ್ತು ಪ್ರೆಗ್ನೆಂಟ್ ಇರೋರೆಲ್ಲ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಅದು ಹೀಟಿನ ಅಂಶ ಆಗಿರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅದನ್ನು. ಇದೀಗ ಫ್ರೈ ಆಗ್ತಿದೆ ನೋಡಿ, ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಜೊತೆಗೆ ತುರ್ಕೊಂಡಿರುವಂಥ ಕಾಯಿ ತುರಿನ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಪೇಸ್ಟ್ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಒಂದು ಕುಕ್ಕರಲ್ಲಿ ಕಳಲೆ ಮತ್ತು ಕಡಲೆ, ಸ್ವಲ್ಪ ಟೊಮೆಟೊ, ಆಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾವು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಹಾಕೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ. ನೋಡಿ, ಇದರಲ್ಲಿರೋ ಖಾರನ ನಾನೀಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಫಸ್ಟಿಗೆ ಬೇಯಿಸ್ಕೊಂಡ್ರೂ ಆಗುತ್ತೆ, ಆಮೇಲೆ ಈ ಥರ ಒಟ್ಟಿಗೆ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಈಗ ಅದಾಗಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ, ಒಂದು 4-5 ಆಗೋಷ್ಟು ಒಣಮೆಣಸನ್ನ ತೊಗೊಂಡಿದ್ದೀನಿ. ಇದು ಅದಕ್ಕೆ ತೊಗೊಂಡ್ರೆ ಸಾಂಬಾರು ನೋಡಿ ಈಗ ಕುದೀತಾ ಇದೆ. ಒಳ್ಳೆ ಚಿಕನ್ ಸಾಂಬಾರು ನೋಡ್ದಂಗೆ ಆಗ್ತಿದೆ. ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ, ಟೇಸ್ಟ್ ಹೇಗಿರುತ್ತೆ ಅಲ್ವಾ. ಈಗ ಒಂದು ಪಕ್ಕದಲ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ನಾನು ತೋರಿಸಿದ್ನಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದೀಗ ಆಗಿದೆ ನೋಡಿ. ಈಗ ಸಾಂಬಾರಿಗೆ ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆ ಹಾಕಿದ ತಕ್ಷಣ ಅದರ ಫ್ಲೇವರ್ ಹೋಗಬಾರ್ದು ಅಂತ 5 ನಿಮಿಷ ಪ್ಲೇಟ್ ಮುಚ್ಚಿಡಿ. ಅದ್ರ ಫ್ಲೇವರ್ ಎಲ್ಲ ಹೋದರೆ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ಫ್ಲೇವರ್ ಸೂಪರ್ ಆಗಿರುತ್ತೆ. ನೋಡಿ, ಈಗ ಸಾಂಬಾರು ರೆಡಿಯಾಗಿದೆ. ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ.